ಹಲೋ, ಹಾಯ್ ಫ್ರೆಂಡ್ಸ್. ಏನು ಗೊತ್ತಾ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದೇ. ಜೀವನದಲ್ಲಿ ಮನ್ಸು ಮಾಡಿದ್ರೆ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ಅದು ಕೆಲಸದಲ್ಲಿ ಹುಡುಗ ಹುಡುಗಿ ಯಾವುದೂ ಇಲ್ಲ. ಬೆಂಗಳೂರು ತುಂಬ ದೊಡ್ಡ ಪ್ರಪಂಚ. ನೀವು ಒಳ್ಳೆತನದಲ್ಲಿ ಬಳಸ್ಕೊಂಡ್ರೆ ಒಳ್ಳೆಯದು, ಕೆಟ್ಟತನದಲ್ಲಿ ಬಳಸ್ಕೊಂಡ್ರೆ ಅದು ನಿಮಗೆ ಕೆಟ್ಟದ್ದಾಗತ್ತೆ. ಸೊ ಚೂಸ್ ಮಾಡ್ಕೋಬೇಕಾಗಿರೋದು ನಾವು. ನಮಗೆ ಯಾವುದು ಬೇಕು, ನಮಗೆ ಯಾವ ಕೆಲಸ ಸೂಟ್ ಆಗುತ್ತೆ, ನಮ್ಮ ಕೈಯಲ್ಲಿ ಏನು ಶಕ್ತಿ ಇದೆ ದುಡಿಯೋದಕ್ಕೆ ಬೆಂಗಳೂರಲ್ಲಿ, ನಮಗೆ ಆ ಕೆಲಸದಲ್ಲಿ ಖುಷಿ ಇದೆಯಾ, ಇಷ್ಟ ಇದೆಯಾ, ಆ ಕೆಲಸದಿಂದ ನಮ್ಮ ಜೀವನ ಸುಧಾರಿಸ್ಕೊಳತ್ತಾ, ನಮಗೆ ವರ್ಕೌಟ್ ಆಗುತ್ತಾ, ಪ್ರತಿಯೊಂದು ನೋಡಿಕೊಂಡು ನಮ್ಮ ಕೆಲಸನ ನಾವು ಚೂಸ್ ಮಾಡ್ಕೋಬೇಕು. ಯಾಕೆಂದರೆ ಇವಾಗ ಓದಿದರೆ ಓಕೆ, ಎಲ್ಲ ಒಂದು 10 ಅವರ್ ಡ್ಯೂಟಿ ಮಾಡಿದ್ರೆ ಒಂದು ಒಳ್ಳೆ ಸಂಬಳ ಬರುತ್ತೆ. 12 ಅವರ್ ಡ್ಯೂಟಿ ಮಾಡಿದ್ರೆ ಇನ್ನೊಂದು ಥರ ಸಂಬಳ ಬರುತ್ತೆ. ಸೊ ಇವಾಗ ನಾವು ಏನು ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ನಮ್ಮ ಲೈಫಲ್ಲಿ ಒಂದು ಓದಲೂ ಇಲ್ಲ, ಇಲ್ಲ ಒಂದು ಒಳ್ಳೆ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಸೊ ಹಂಗಿರುವಾಗ ಕೊರಗೋದಕ್ಕಿಂತ ಹೀಗಾಗೋಯ್ತು ಅಂತ ಕೊರಗೋದು ಬಿಟ್ಬಿಟ್ಟು ನಾವು ಮಾಡ್ಕೊಂಡಿರೋದಕ್ಕೆ ಇನ್ನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಕೆಲಸನ ಡಿಸೈಡ್ ಮಾಡ್ಕೋಬೇಕು. ಇವಾಗ ನಾನು ಏನು ಡಿಸೈಡ್ ಮಾಡ್ಕೊಂಡಿರೋದಂದರೆ ಎಲ್ಲ ಥರದ ಕೆಲಸ ಮಾಡಿದೆ. ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದೆ, ತಿರ್ಗಾ ಅಡುಗೆ ಕೆಲಸ ಮಾಡಿದೆ, ಝೊಮ್ಯಾಟೊ ಸ್ವಿಗ್ಗಿ ಮಾಡಿದೆ, ತುಂಬಾ ಕೆಲಸ ಮಾಡಿದೆ. ಬಟ್ ನನಗೆ ಎಲ್ಲೂ ಈ ಥರದ್ದೊಂದು ದುಡ್ಡು ಮಾಡೋದಕ್ಕಾಗಲಿ, ನಿಯತ್ತಾಗಿ ಕೆಲಸ ಮಾಡಿ ಕಷ್ಟಪಟ್ಟು ಮೇಲೆ ಬರೋದಕ್ಕಾಗಲಿಲ್ಲ. ಯಾಕಂದರೆ ಅದರಲ್ಲೆಲ್ಲ ಕೆಲಸ ಜಾಸ್ತಿ, ಸಂಬಳ ಕಮ್ಮಿ. ಈ ಬೆಂಗಳೂರಲ್ಲಿ ಹೇಗೆ ಅಂದರೆ, ನಾವು ಬದುಕಬೇಕು ಅಂದರೆ ಕೆಲಸನೂ ಜಾಸ್ತಿ ಮಾಡಬೇಕು, ಸಂಬಳನೂ ಜಾಸ್ತಿ ತೊಗೋಬೇಕು. ಸೊ ಅದಕ್ಕೆ ಒಂದು ತುಂಬ ಓದಿರಬೇಕು, ಇಲ್ಲಾಂದರೆ ಕೈಯಲ್ಲಿ ಏನಾದರೂ ನಮ್ಮದೇ ಆದ ಓನ್ ಬಿಸ್ನೆಸ್ ಮಾಡ್ತಾ ಇರಬೇಕು. ಓನ್ ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಹತ್ರ ದುಡ್ಡಿರಬೇಕು. ಸೊ ದುಡ್ಡಿಲ್ಲಾಂದರೆ ಓನ್ ಬಿಸ್ನೆಸ್ ಎಲ್ಲಿಂದ ಮಾಡೋಕ್ಕಾಗತ್ತೆ, ಎಲ್ಲಿಂದನೂ ಮಾಡೋಕ್ಕಾಗಲ್ಲ. ಸೊ ತುಂಬ ಕಷ್ಟ ಇದೆ ಬೆಂಗಳೂರಲ್ಲಿ ಜೀವನ ನಡೆಸೋದು. ಈಗ ಸ್ವಂತ ಮನೆ ಇದ್ದರೆ ಎಲ್ಲೋ ಬಾಡಿಗೆ ಬರ್ತಾಯಿದೆ, ಇಲ್ಲ ಅಪ್ಪ ಅಮ್ಮ ನೋಡ್ಕೋತಾರೆ, ಇಲ್ಲ ಗಂಡ ತಂದಾಕ್ತಾರೆ, ಇಲ್ಲ ಇನ್ಯಾರೋ ತಂದಾಕ್ತಾರೆ, ನಾಳೆ ದಿವಸ ಮಕ್ಕಳು ತಂದಾಕ್ತಾರೆ. ಈ ಬೆಂಗಳೂರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್. ನಾವು ದುಡಿಬೇಕು, ನಾವು ತಿನ್ನಬೇಕು ಅಷ್ಟೇ. ನಮ್ಮ ಜೀವನನ ನಾವು ಕಟ್ಕೋಬೇಕು. ಇದ್ದಾರೆ ಮಕ್ಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಮಕ್ಳಿಗೋಸ್ಕರ ಲೈಫ್ ಸೆಟ್ಲ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ನಾನು ಹೇಳ್ತಿರೋದು ನನ್ನ ಲೈಫು. ಇನ್ನು ಮುಂದೆ ಬರ್ತಾ ಬರ್ತಾ ನನ್ನ ಲೈಫ್ ಸ್ಟೋರಿನೇ ವೀಡಿಯೋಸ್ ಆಗಿರುತ್ತೆ. ಸೊ ಇದು ಅಮೆಝಾನು ಯಾಕೆ ನಾನು ಚೂಸ್ ಮಾಡಿದೆ ಡೆಲಿವರಿ ಅಂದರೆ, ಇದರಲ್ಲಿ ಟೈಮಿಂಗ್ಸು ಹೇಗೆ ಅಂದರೆ, ನನ್ನ ಮಕ್ಕಳನ್ನ ಪಿಕಪ್ಪು ಡ್ರಾಪ್ ಮಾಡಬೇಕು, ನಾನು ಮೇಯ್ನು ಸ್ಕೂಲಿಗೆ ಬಿಡಬೇಕು, ಸ್ಕೂಲಿಂದ ಕರ್ಕೊಂಡು ಬರಬೇಕು. ಸೊ ಕೆಲಸನೂ ಮಾಡಬೇಕು, ಸಂಪಾದನೆನೇ ಮಾಡಬೇಕು. ಆದ್ದರಿಂದ ಈ ಕೆಲಸ ಚೂಸ್ ಮಾಡಿದ್ದು ನಾನು. ಸೊ ಈ ಥರ ಪ್ಯಾಕೇಜಸ್ ಎಲ್ಲ ತೊಗೊಂಡು ಡಿವೈಡ್ ಮಾಡ್ಕೋಬೇಕು, ಏರಿಯಾ ವೈಸ್ ಹೋಗಬೇಕು, ಡೆಲ್ವರಿ ಕೊಡಬೇಕು. ಸೊ ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ನೆಕ್ಸ್ಟು ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಫಸ್ಟು ಈ ಥರ ಡಿವೈಡ್ ಮಾಡಿಕೊಂಡು ಆಫೀಸಿಗೆ ಬಂದು ಲಾಗಿನ್ ಮಾಡಿ ಪ್ಯಾಕೇಜಸ್ ಜೋಡಿಸ್ಕೋಬೇಕು. ನಮಗೆ ಒಂದು ಏರಿಯಾ ಅಂತ ಇರ್ತಾರೆ, ಇದರಲ್ಲಿ ಸ್ಲಾಟ್ ಬುಕ್ಕಿಂಗ್ ಅಂತ ಇರುತ್ತೆ. ಫಸ್ಟು ವೆಂಡರಲ್ಲಿ ಮಾಡ್ತಿದ್ದೆ, 3 ಇಯರ್ಸ್ ವೆಂಡರ್ ಮಾಡಿದೆ. ಸೊ ಅದು ಫಿಕ್ಸೆಡ್ ಸ್ಯಾಲ್ರಿ ಇತ್ತು, ಅದಕ್ಕೆ ವೀಕ್ ಡೇ ಫುಲ್ ಡೇ ಬರಬೇಕು. ಅದು ತಿಂಗ್ಳಿಗೆ ಸ್ಯಾಲ್ರಿ ಮತ್ತು 15 ಡೇಸ್ ಒಂದು ಸ್ಯಾಲ್ರಿ ಇರ್ತಿತ್ತು. ಸೊ ಡೈಲಿನ ಪೆಟ್ರೋಲು ಎಲ್ಲ ನಮ್ಮದೇ ಇರುತ್ತೆ. ಸೊ ಅದು ಬಿಟ್ಟು ಅರ್ನಿಂಗ್ಸ್ ಏನು ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ. ವೆಂಡರ್ ಹೇಗೆ ಅಂದರೆ, ಅದಕ್ಕೆ ಮ್ಯಾನೇಜರು, ಸೂಪರ್ವೈಸರ್ಸು ಎಲ್ಲರೂ ಇರ್ತಾರೆ. ಸೊ ನಾವು ಪ್ಯಾಕೇಜಸ್ ತೊಗೋಬೇಕು. ಸೇಮ್ ಡೆಲಿವರಿ ಎಲ್ಲ ಒಂದೇ ಇರುತ್ತೆ. ವೆಂಡರು ಇವಾಗ ನಾನು ಮಾಡ್ತಿರೋದು ಫ್ಲೆಕ್ಸ್ ಐ ಡಿ ಅಂತ, ಅದು ನೀವು ಫೋನಲ್ಲೇ ಓಪನ್ ಮಾಡ್ಕೊಬೋದು. ನಿಮಗೆ ಅಲ್ಲಿ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ. ಸೊ ಆ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಅಮೆಝಾನ್ ಫ್ಲೆಕ್ಸ್ ಆ್ಯಪ್ ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಅದೇನೇನು ಕೇಳುತ್ತೋ ಅದು 15 ಡೇಸ್ ಬೇಕಾಗತ್ತೆ. ಅದರದ್ದು ಐ ಡಿ ಪ್ರೂಫು, ಐ ಡಿ ಎಲ್ಲ ಕೇಳುತ್ತೆ, ಐ ಡಿ ಓಪನ್ ಆಗೋದಕ್ಕೆ. ಸೊ ಅದಾದಮೇಲೆ ಸ್ಲಾಟ್ ಬುಕ್ಕಿಂಗ್. ಇದು ಮಾರ್ನಿಂಗ್ ಸ್ಲಾಟು 6 ಅವರ್ಸು 750 ಇರುತ್ತೆ, ಈವ್ನಿಂಗು 4 ಅವರ್ಸು 500 ಅವರ್ಸ್ 600 ಇನ್ಕ್ರೀಸ್ ಆಗುತ್ತೆ. ಸೊ ಬುಕ್ಕಿಂಗ್ ಮಾಡ್ಕೋಬೋದು, ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು. ಇದರಲ್ಲಿ ಗ್ರಾಸರಿನೂ ಇರುತ್ತೆ, 2 ಅವರ್ಸ್ಗೆ 250 ರುಪೀಸ್ ಇರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ನನಗೆ ಗ್ರಾಸರಿ ವರ್ಕೌಟ್ ಆಗಲ್ಲ, ಯಾಕಂದರೆ ತುಂಬ ವೆಯ್ಟ್ ಇರುತ್ತೆ, ಅದು ಎತ್ತಕ್ಕಾಗಲ್ಲ. ಪ್ಯಾಕೇಜಸ್ ಅಂದರೆ 50-60 ಪ್ಯಾಕೇಜಸ್ ಕೊಡ್ತಾರೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ 3 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಕೋತೀನಿ 50 ಪ್ಯಾಕೇಜಸ್ಸು. 1 ಅವರ್ಗೆ ಮಿನಿಮಮ್ 25-30 ಪ್ಯಾಕೇಜಸ್ ಕ್ಲಿಯರ್ ಮಾಡ್ಕೋತೀನಿ. ಇದು ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಮಾಡ್ಕೊತಾ ಇದ್ದೀನಿ. ಬಟ್ ವಿತೌಟ್ ಎಕ್ಸ್ಪೀರಿಯನ್ಸು ಮಿನಿಮಮ್ 6 ಅವರ್ಸ್ ಆಗುತ್ತೆ 50 ಪ್ಯಾಕೇಜಸ್ಗೆ. ಸೊ ಇದರಲ್ಲಿ ನಿಮ್ಗೆ ಎಲ್ಲ ಥರದ್ದು ಆಪ್ಷನ್ ಇರುತ್ತೆ. ಡೈಲಿ ಬೇಸ್ ಸ್ಯಾಲ್ರಿ ಇರುತ್ತೆ, ನಿಮಗೆ ವೀಕ್ಲಿ ಸ್ಯಾಲ್ರಿ ಇರುತ್ತೆ, ನಿಮ್ಗೆ ಹೇಗೆ ಬೇಕೋ ತೊಗೋಬೋದು. ಪೆಟ್ರೋಲ್ ಚಾರ್ಜ್ ಇರುತ್ತೆ, ಇನ್ಸೆಂಟಿವ್ ಇರುತ್ತೆ, ಅಚೀವ್ಮೆಂಟ್ ಅವಾರ್ಡ್ಸ್ ಇರುತ್ತೆ. ಸೊ ಪೀಕ್ ಅವರ್ಸ್ ಬಂದರೆ ಪೀಕ್ಗೆ ಇಷ್ಟು ಮಾಡಿದ್ರೆ ಇಷ್ಟು ಟಾರ್ಗೆಟ್ ಅಂತ ಕೊಡ್ತಾರೆ. ಎಲ್ಲ ನಿಮಗೆ ಬಿಟ್ಟಿರ್ತಾರೆ, ಮಾಡಲೇಬೇಕು ಅಂತ ಕಂಪಲ್ಸರಿ ಏನೂ ಇಲ್ಲ.
ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು, ಕಷ್ಟ ಆದರೆ ಬಿಡ್ಬೋದು. ಇಲ್ಲ ನಿಮಗೆ ಸ್ಲಾಟ್ ಬೇಡವಾ ಕ್ಯಾನ್ಸಲ್ ಮಾಡ್ಕೊಬೋದು. ವಿತ್ 45 ಮಿನಿಟ್ಸ್ ಬಿಫೋರು ನೀವು ಸ್ಲಾಟ್ ಕ್ಯಾನ್ಸಲ್ ಮಾಡ್ಕೋಬೇಕು. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಅಥವಾ ಏನಾದರೂ ಕ್ಲಾರಿಫೈ ಮಾಡ್ಕೊಳ್ಳಿ ನೀವು. ಸೊ ಇದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲಾಸ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೊರಟಿದ್ದೀನಿ. ನನ್ನ ಲೈಫೇ ನನ್ನ ವೀಡಿಯೋಸ್ ಆಗಿರುತ್ತೆ. ಪ್ರತಿಯೊಂದು ಇನ್ಸಿಡೆಂಟು ನನ್ನ ಲೈಫಲ್ಲಿ ಏನೇನಾಗಿತ್ತು, ಈ ಕೆಲಸ ಚೂಸ್ ಮಾಡೋದಕ್ಕೆ ಏನಾಗಿತ್ತು ಅನ್ನೋದು ಪೂರ್ತಿ ನನ್ನ ವೀಡಿಯೋಸ್ ಆಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಇಂಡಿಪೆಂಡೆಂಟ್ ವುಮೆನ್ ಅಂತ ಆದರೆ, ಯಾಕೆಂದರೆ ಗಂಡ ಇಲ್ದಿರ ಬದುಕೋದು ಬೇರೆ, ಗಂಡ ಇದ್ದು ಬದುಕೋದು ಬೇರೆ. ನನ್ನ ಗಂಡ ನನ್ನ ಜೊತೆನೇ ಇದ್ದಾನೆ, ಸಂಪಾದನೆ ಮಾಡ್ತಾನೆ. ಬಟ್ ಅವ್ನಿಗೆ ಜೀವನದಲ್ಲಿ ಆಸೆ ಕನಸುಗಳಿಲ್ಲ. ಅವ್ನಿಗೇನಂದರೆ 100 ರೂಪಾಯಿ ಸಂಪಾದನೆ ಮಾಡ್ತೀವಿ, 100 ರೂಪಾಯಲ್ಲೇ ಬದುಕಬೇಕು. ಬಟ್ ಬೆಂಗಳೂರು ಪ್ರಪಂಚದಲ್ಲಿ 100 ರೂಪಾಯಲ್ಲಿ ಬದುಕೋಕ್ಕಾಗಲ್ಲ. ನಾವು 1000 ರೂಪಾಯಿ ಸಂಪಾದನೆ ಮಾಡಿದ್ರೆ 2000 ರೂಪಾಯಿ ಖರ್ಚು ಇದ್ದೇ ಇರುತ್ತೆ. ದಿನ ಬೆಳಗಾದರೆ ಬಾಡಿಗೆ ಕಟ್ಟು, ಲೋನ್ ಕಟ್ಟು, ಬಡ್ಡಿ ಕಟ್ಟು, ಮಕ್ಕಳನ್ನ ಓದಿಸು, ಮಕ್ಳ ಫೀಸ್ ಕಟ್ಟು, ವ್ಯಾನ್ ಫೀಸ್ ಕಟ್ಟು, ದಿನ ಪೆಟ್ರೋಲ್ ಕಾಸು ಹಾಕು, ಹಾಲು ಕಾಸು ಕೊಡು, ಬಿಸ್ಕೆಟ್ ಕಾಸು ಕೊಡು, ತರಕಾರಿ ಕಾಸು ಕೊಡು. ಇದೇ ಜೀವನ. ತುಂಬಾ ಕಷ್ಟ ಇದೆ. ಅದ್ರ ಮಧ್ಯದಲ್ಲಿ ನಮ್ಮ ಕನಸು, ಇವಾಗ ನನಗೂ ಎಷ್ಟೋ ಕನಸಿದೆ. ನನಗೆ ಜೀವನದಲ್ಲಿ ಒಂದು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ತುಂಬಾ ಆಸೆ ಇದೆ. ಸೊ ಅದನ್ನೆಲ್ಲ ನನ್ನ ಮಕ್ಕಳಿಗೋಸ್ಕರ ಆಲ್ಮೋಸ್ಟ್ 11 ವರ್ಷ ಆಯಿತು ನಾನು ಮದುವೆ ಮಾಡಿಕೊಂಡು. ಸೊ 11 ವರ್ಷದಿಂದ ನನ್ನ ಲೈಫ್ನ ಹೀಗೆ ಲೀಡ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ನನ್ನ ಮಕ್ಕಳು ಇನ್ನೂ ಸ್ವಲ್ಪ ದೊಡ್ಡವರಾದ್ಮೇಲೆ ನನ್ನ ಕನಸುಗಳು ಮುಟ್ಟೋ ಕಡೆ ಗಮನ ಕೊಡ್ತೀನಿ. ಇವಾಗ ನನ್ನ ಮಕ್ಕಳ ಕನಸನ್ನ ನನಸು ಮಾಡಬೇಕು, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಸೊ ನನ್ನ ಮಕ್ಕಳಿಬ್ಬರನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ತಿದ್ದೀನಿ. ಅವರಿಬ್ಬರು ಓದ್ತಾ ಇದ್ದಾರೆ. ಸೊ ಏನು ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಸೊ ಇದು ಯಾಕೆ ಅಂತಂದರೆ, ಮಾರ್ನಿಂಗು 3 ಅವರ್ಸ್ ಇರುತ್ತೆ, ಈವ್ನಿಂಗು 4 ಅವರ್ಸ್ ಇರುತ್ತೆ. ಸೊ ನೀವು ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು. ಈ ಥರ ಆಫೀಸಿಗೆ ಬಂದು RTS ಮಾಡಿಕೊಂಡು, ಕ್ಲಿಯರ್ ಮಾಡಿಕೊಂಡು, ಏನೇನಿರುತ್ತೆ ಕ್ಯಾಶೆಲ್ಲ ಕಟ್ಬಿಟ್ಟು ಆಫೀಸಲ್ಲಿ, ಮತ್ತು ಕಸ್ಟಮರ್ ಹತ್ರ ರಿಟರ್ನ್ ಎಕ್ಸ್ಚೇಂಜ್ ಇರುತ್ತೆ, ಪಿಕಪ್ ಇರುತ್ತೆ, ಅದನ್ನೆಲ್ಲ ತೊಗೋಬೇಕು. ಮತ್ತು ಪ್ಯಾಕೇಜಸ್ಸಲ್ಲಿ ಮೇಯ್ನ್ ಇಂಪಾರ್ಟೆಂಟು ಹೈ ವ್ಯಾಲ್ಯೂ ಶಿಪ್ಮೆಂಟ್ ಇರುತ್ತೆ. ಸೊ ನಾವು ಯಾರಿಗೆ ಕೊಡ್ತಾಯಿದ್ದೀವಿ ಆ ಪ್ಯಾಕೇಜ್ ಅನ್ನೋದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕಂದರೆ ಒಂದು ಪ್ಯಾಕೇಜ್ ಮಿಸ್ ಆಯಿತು ಅಂದರೆ ನಿಮ್ಮ ತಲೆ ಮೇಲೆ ನೀವು ದುಡಿಯೋದೆಲ್ಲ ಅಲ್ಲೇ ಹೊರ್ಟೋಗ್ಬಿಡುತ್ತೆ. ಇದು ತುಂಬ ನೋಡೋಕ್ಕೆ ಎಷ್ಟು ಈಸಿ ಇದೆಯೋ ಅಷ್ಟೇ ಕಷ್ಟ ಇದೆ. ವಿತೌಟ್ ಎಕ್ಸ್ಪೀರಿಯನ್ಸು ಯಾವುದೂ ಈಸಿ ಆಗೋದಿಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ಪ್ಯಾಕೇಜಸ್ನ ಯಾರಿಗೆ ಕೊಟ್ಟಿರ್ತೀವಿ, ಯಾರ ಕೈಯಲ್ಲಿ ಏನು ಹೆಸರು ಎಲ್ಲನೂ ತಿಳ್ಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಕಸ್ಟಮರ್ಗೆ ಕೆಲವೊಂದು ಟೈಮಲ್ಲಿ ಪ್ಯಾಕೇಜಸ್ ಸಿಗೋಲ್ಲ. ಅವಾಗ ಅವ್ರಿಗೆ ಕೇಳ್ತಾರೆ, ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಮಾಡಿ ಕೇಳ್ತಾರೆ ಯಾರಿಗೆ ಕೊಟ್ಟಿದ್ದೀರಾ ಅಂತ. ಸೊ ಅವಾಗ ನಿಮಗೆ ಕ್ಲಾರಿಟಿ ಇರಬೇಕು ನೀವು ಯಾರಿಗೆ ಕೊಟ್ಟಿದ್ದೀರಾ ಅಂತ. ಸುಮ್ಮನೆ ಯಾರಿಗೋ ಕೊಟ್ಬಿಟ್ಟು ಬರೋದು, ಎಲ್ಲೋ ಇಟ್ಬಿಟ್ಟು ಬರೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇವಾಗ ಡೈಲಿ ನಾವು ಹೋಗೋ ರೂಟ್ ಆದರೆ ನಮಗೆ ಗೊತ್ತಿರುತ್ತೆ ಕಸ್ಟಮರ್ಗಳ ಬಗ್ಗೆ. ನಾವು ಇಲ್ಲೇ ಇಡಬೇಕು, ಇವರಿಗೆ ಕೊಡಬೇಕು ಅಂತ ಗೊತ್ತಿಲ್ಲದಿರೋ ಜಾಗದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಕೆಲಸದಲ್ಲಿ ಮೇಯ್ನ್ ಏನು ಅಂದರೆ ಸೇಫ್ಟಿ ಇಂಪಾರ್ಟೆಂಟು. ವಿತೌಟ್ ಸೇಫ್ಟಿ ನಾವು ಏನೂ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮನ್ನು ನಂಬ್ಕೊಂಡು ಜೀವಗಳಿರ್ತವೆ. ಅದಕ್ಕೋಸ್ಕರ ನಾವು ಈ ಕೆಲಸ ಮಾಡ್ತಾಯಿರ್ತೀವಿ. ಸೇಫ್ಟಿ ಕಳ್ಕೊಂಡು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನೈಟ್ ಹೊತ್ತಲ್ಲಿ ತುಂಬ ಲಾಂಗೆಲ್ಲ ಕೊಡ್ತಾರೆ, ಜನ ಇಲ್ದಿರೋ ಜಾಗದಲ್ಲಿ. ಅಲ್ಲೆಲ್ಲ ಅಂಜನಾಪುರ ಸೈಡೆಲ್ಲ ಹೋದರೆ ಅಲ್ಲಲ್ಲಿ ಒಂದೊಂದು ಮನೆ ಇರುತ್ತೆ. ಸೊ ಅದು ನನಗೆ ಗೊತ್ತಿರೋದ್ರಿಂದ ನಾನು ಆಫೀಸಲ್ಲಿ ಹೇಳ್ತೀನಿ, ತುಂಬ ಸಪೋರ್ಟ್ ಮಾಡ್ತಾರೆ ಆಫೀಸಲ್ಲಿ. ಒಂದು ಹುಡುಗಿ ಅಂತ ಇದು ಮಾಡಿಕೊಂಡು ಕನ್ಸಿಡರ್ ಮಾಡಿಕೊಂಡು ನನಗೆ ಸ್ವಲ್ಪ ಆದಷ್ಟು ಲೋಕಲ್ ಏರಿಯಾನೇ ಕೊಡ್ತಾರೆ. ಆದ್ರೂ ಕೆಲವೊಂದು ಟೈಮಲ್ಲಿ ಹೋಗೋ ಪರಿಸ್ಥಿತಿ ಬಂದ್ಬಿಡತ್ತೆ. ಜನ ಇಲ್ದಿರೋ ಕಡೆ ಎಲ್ಲ ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಕೇರ್ಫುಲ್ಲಾಗಿರಬೇಕಾಗತ್ತೆ. ನಾಯಿ ಕಾಟ ಎಷ್ಟಿರುತ್ತೋ ಮನುಷ್ಯರ ಕಾಟನೂ ಅಷ್ಟೇ ಇರುತ್ತೆ. ಎಷ್ಟು ಬೆಂಗಳೂರಲ್ಲಿ ಒಳ್ಳೆಯವರು ಇರ್ತಾರೋ ಅಷ್ಟೇ ಕೆಟ್ಟವರು ಇರ್ತಾರೆ. ಯಾಕೆಂದರೆ 2nd ಫ್ಲೋರ್ ಬನ್ನಿ, 3rd ಫ್ಲೋರ್ ಬನ್ನಿ ಅಂತ ಹೇಳ್ತಾರೆ, ಪ್ಯಾಕೇಜಿಗೆ ಎತ್ಕೊಬಿಡ್ತಾರೆ, ದುಡ್ಡುಗಳು ಕೊಡೋಲ್ಲ. ಈ ಥರದವ್ರು ಇರ್ತಾರೆ. ಇನ್ನು ಕೆಲವೊಂದು ಕಸ್ಟಮರು, ಮೇಡಮ್ ನೀರು ಕುಡಿತೀರಾ, ಕಾಫಿ ಕುಡಿತೀರಾ ಅಂತೆಲ್ಲ ಕೇಳೋರು ಇರ್ತಾರೆ. ಸೊ ಏನೇ ಮಾಡೋದಿದ್ರೂ ನೋಡ್ಕೊಂಡು ಮಾಡಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ಇವತ್ತಿಗೂ ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಕಷ್ಟಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಬಿಟ್ಟರೆ ಇನ್ನೇನೂ ಇಲ್ಲ. ಮತ್ತು ಒಳ್ಳೆ ಅರ್ನಿಂಗ್ಸ್ ಇದೆ ನೋಡಿ. ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಎಷ್ಟೊಂದು ಕಾರ್ ಇದೆ, ನಾವು ಯಾಕೆ ಎಲ್ಲ ಕಾರ್ ಇಷ್ಟಪಡಲ್ಲ? ಅಲ್ಲೊಂದು ಕಾರ್ ಇದೆ ನೋಡಿ, ಆ ಕಾರ್ ನಂಗೆ ತುಂಬ ಇಷ್ಟ. ಯಾಕೆ ಗೊತ್ತಾ? ಇದರಲ್ಲಿ ಎಲ್ಲದಕ್ಕಿಂತ ಆ ಕಾರ್ ತುಂಬ ಡಿಫ್ರೆನ್ಸ್ ಆಗಿದೆ. ಸೊ ಹಾಗೆ ಮನುಷ್ಯರಲ್ಲೂ ನಾವೇನಾದರೂ ಡಿಫ್ರೆಂಟಾಗಿರೋಕ್ಕೆ ಇದ್ದರೆ ಮಾತ್ರ ನಮ್ಮ ಲೈಫ್ನ ನಾವು ಸೆಟಲ್ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಕೊಡ್ತಿರೋದು. ಸೊ ನಮ್ಮಲ್ಲೂ ನಾವೇನಾದರೂ ಕ್ರಿಯೇಟಿವ್ ಆಗಿರ್ತೀವಿ ಅಂದರೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮು. ಸೊ ಏನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ, ಟ್ರೈ ಮಾಡೋಣ ಅಂತ ಒಂದು ಇಳಿದಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತುಂಬ ಖುಷಿಯಾಗತ್ತೆ. ಯಾಕಂದರೆ ನನ್ನಂತೆ ಎಷ್ಟೋ ಹೆಣ್ಮಕ್ಳು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅಥವಾ ಗಂಡು ಮಕ್ಕಳು ಕೂಡ ಕೆಲವರಿಗೆ ಕೆಲಸ ಇರಲ್ಲ, ಯಾವುದೋ ಕೆಲಸ ಮಾಡ್ತಾಯಿರ್ತಾರೆ, ಬಿಟ್ಟು ಬರೋಕ್ಕೆ ಗೊತ್ತಿರಲ್ಲ. ಮತ್ತು ಕೆಲಸದ ಬಗ್ಗೆ, ಮೇಯ್ನಾಗಿ ಕೆಲಸದ ಬಗ್ಗೆ ಗೊತ್ತಿರಲ್ಲ, ಕೆಲಸ ಹೇಗೆ ಏನು ಅಂತ. ಸೊ ಇದೆಲ್ಲ ಇರೋದ್ರಿಂದ ಇದೊಂದು ಯೂಸ್ ಆಗ್ಬೋದು ಕೆಲವರಿಗೆ. ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಪ್ರಾಣ ಕಳ್ಕೊಳ್ಳೋ ಸ್ಟೇಜ್ಗೆ ಹೋಗಿ ಮತ್ತೆ ನನ್ನ ಕೈ ಹಿಡಿದು ಕಾಪಾಡಿರೋದು ದೇವರು. ನಾನು ನಂಬೋ ರಾಘವೇಂದ್ರ ಸ್ವಾಮಿ. ಇವತ್ತು ನಾನು ಏನಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಎಲ್ಲ ರಾಘವೇಂದ್ರ ಸ್ವಾಮಿ, ಬನಶಂಕರಮ್ಮ ಮತ್ತು ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ. ಇವತ್ತು ನಾನು ಮದುವೆ ಮಾಡ್ಕೊಂಡು 11 ವರ್ಷದಿಂದ ನಾನು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೀನಿ.
ಏನೂ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಅಮ್ಮನೂ ನಾವೇ ನೋಡ್ಕೋಬೇಕು, ನನ್ನ ಲೈಫ್‌ನೂ ನಾನೇ ನೋಡ್ಕೋಬೇಕು, ನನ್ನ ಮಕ್ಕಳ ಲೈಫ್‌ನೂ ನಾನೇ ನೋಡಬೇಕಾಗಿರೋದ್ರಿಂದ, ಇಷ್ಟು ಜವಾಬ್ದಾರಿ ಇರೋದ್ರಿಂದ ಯೋಚನೆ ಮಾಡಬೇಕು. ನಾವು ಒಂದು ಸೆಕೆಂಡ್ ಒಂದು ಸ್ಟೆಪ್ ಹಿಂದೆ ಇಟ್ಬಿಟ್ರೆ ಎಲ್ಲನೂ ಹಿಂದೆ ಹೊರ್ಟೋಗುತ್ತೆ. ಅದೇ ನಾವು ಒಂದು ಸ್ಟೆಪ್ ಮುಂದೆ ಇಟ್ಟರೆ ನಮ್ಮ ಲೈಫ್ ಮುಂದೆ ಹೋಗ್ತಾನೆ ಇರುತ್ತೆ. ಎಲ್ಲೂ ಸ್ಟಾಪ್ ಆಗಲ್ಲ. ನಾವು ಫುಲ್ ಸ್ಟಾಪ್ ಆಗಬಾರ್ದು, ಕಾಮ ಆಗಬೇಕು ಜೀವನದಲ್ಲಿ. ಕಾಮ ಹಾಕ್ಕೊಂಡು ಹೋಗಬೇಕು. ದೇವರೊಬ್ಬ ಇರ್ತಾನೆ ಫುಲ್ ಸ್ಟಾಪ್ ಆಗೋದಕ್ಕೆ. ಸೊ ಅಲ್ಲಿವರೆಗೂ ನಾವು ಕಾಮ ಹಾಕ್ಕೊಂಡೇ ಹೋಗಬೇಕು. ಲೈಫಲ್ಲಿ ತುಂಬಾ ಇರುತ್ತೆ ಕಲ್ತ್ಕೊಂಡು ಹೋಗೋದಕ್ಕೂ. ನನಗೂ ತುಂಬ ಡ್ರೀಮ್ಸ್ ಇದೆ. ಒಳ್ಳೆ ಫ್ಯಾಷನ್ ಡಿಸೈನರ್ ಆಗಬೇಕು, ಒಂದೊಳ್ಳೆ ಸ್ವಂತ ಮನೆ ಕಟ್ಟಬೇಕು, ನನ್ನ ಮಕ್ಳಿಗೆ ಇನ್ನೂ ಒಳ್ಳೆ ಲೈಫ್ ಕೊಡಬೇಕು, ಅವ್ರ ಆಸೆ ಕನಸುಗಳನ್ನ ಮುಟ್ಟೋ ಕಡೆ ಗಮನ ಕೊಡಬೇಕು ಅಂತ. ಬಟ್ ನನ್ನ ಕೈಲಿ ಏನಾಗುತ್ತೋ ನಾನು ಅದನ್ನು ಮಾಡ್ತಾಯಿದ್ದೀನಿ. ಕೈ ಕಟ್ಟು ಕೂತ್ಕೊಂಡಿಲ್ಲ. ನನಗೆ ಅವ್ರು ನೋಡ್ತಾ ಇಲ್ಲ, ಇವ್ರು ನೋಡ್ತಾ ಇಲ್ಲ, ಅವ್ರು ತಂದಾಗ್ತಾ ಇಲ್ಲ, ಇವ್ರು ತಂದಾಗ್ತಾ ಇಲ್ಲ, ಏನಿಲ್ಲ. ನನಗೆ ದೇವ್ರು ಶಕ್ತಿ ಕೊಟ್ಟಿದ್ದಾನೆ. ಇವಾಗ ನಾನೂ ಒಂದು ಹುಡುಗಿನೇ, ನನಗೂ ಪ್ರಾಬ್ಲಮ್ಸ್ ಇರುತ್ತೆ. ನನಗೂ ಮೈಕೈ ನೋವು, ನನ್ನ ಮಕ್ಕಳಿಬ್ರೂ ಸಿಸೇರಿಯನು, ನನಗೂ ಬೆನ್ನೋವು ಬರುತ್ತೆ, ಕೈ ನೋವು ಬರುತ್ತೆ, ಎಲ್ಲ ನೋವು ಬರುತ್ತೆ. ಬಟ್ ನಾನು ಯಾವತ್ತೂ ಕಾರಣವಾಗಿ ತೊಗೊಂಡಿಲ್ಲ. ಅದೆಲ್ಲನೂ ಒಂದು ಶಕ್ತಿಯಾಗಿ ತೊಗೊಂಡು ದುಡಿತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.